ಪ್ಯಾನ್ ಇಂಡಿಯಾಗೆ ಹಿಂಗೆಲ್ಲ ಸುತ್ತಾಕೊಂಡ್ಬರ್ಲಿ, ಎಲ್ಲಿ ಸುತ್ತಿದ್ರು ಕನ್ನಡಕ್ಕೆ ಬರಲೇಬೇಕಾಗತ್ತೆ. ಅಪ್ಪನ್ ಗುಟ್ಟಿದ್ ಮಾತಾಡ್ದೆ ಕಣಯ್ಯ. ದಕ್ಷಿಣದಿಂದ ಯಾವ್ದಾದ್ರು ಸುಂದರವಾದ ಹೀರೋಯಿನ್ ಇದ್ರೆ ಹೋಗಿ ನಾರ್ತ್ ಇಂಡಿಯಾದಲ್ಲಿ ಒಂದು 20 ವರ್ಷ ಬದುಕಬಹುದಷ್ಟೇ ಹೊರತು. ಅಲ್ಲಪ್ಪ 23-24 ಗಂಡಸು ಪ್ರಪಂಚನೇ ಉಳಿಸ್ತೀನಿ ಅಂತ ಹಾರಾಡ್ತಾನಂತೆ. ರಜನಿಕಾಂತ್ ಆಗ್ಲಿ, ಕಮಲಾಸನ್ ಆಗ್ಲಿ, ಮಮ್ಮೂಟಿ ಆಗ್ಲಿ, ಮೋಹನ್ ಲಾಲ್ ಆಗ್ಲಿ ಬಾಂಬೆಗೆ ಹೋದ್ರೆ 2 ವರ್ಷ ಇರಕ್ಕಾಗಲ್ಲ, ವಾಪಸ್ ಬರ್ತಾರೆ. ಮಹಾಜನ್ಗಳೇ, ನಮ್ಮಣ್ಣ ಹೇಳಿದ್ ಕರೆಕ್ಟು. ಅವ್ರು ಆಡಿದ್ದೆ ಮಾತು, ಕೊಟ್ಟಿದ್ದೆ ವರ, ಬೇಡಿದ್ದೆ ಭಿಕ್ಷೆ. ನೀವು ಪ್ಯಾನಿಂಡಿಯಾ ಜೊತೆ ನಾವು ಸ್ವಲ್ಪ ವ್ಯಾಪಾರ ಅದು ಇದು ಜಾಸ್ತಿ ಆಗುತ್ತೆ, ಗಾಡಿ ಗಿಡಿ ಜಾಸ್ತಿ ಬೆಳೆಯುತ್ತೆ ಅಷ್ಟೇ ಹೊತ್ತು ಹಿಂದಿಲ್ಲ. ನಿಮ್ಮಂತವ್ರು ಹೀಗೇನೆ ಹೊಸ ಪ್ರಯತ್ನ ಮಾಡಲ್ಲ, ಮಾಡೋರ್ನು ಬಿಡಲ್ಲ. ಗಾಡಿ ಬೆಳೆಯುತ್ತೆ, ಗಾಡಿ ಬೆಳೆಯುತ್ತೆ. ಆದರೆ ಕನ್ನಡ ಚಿತ್ರರಂಗವನ್ನ ಒಂದು ರಾಜ್ಯವನ್ನಾಗಿ ಇಟ್ಕೊಂಡಿದೆ. ದುರಾತ್ಮ ಮಾಡೋದನ್ನೆಲ್ಲ ನೀನು ನಿಮ್ಮಪ್ಪ ಮಾಡ್ಬಿಟ್ಟು ಇವತ್ತ ಮಣ್ಣನ ವಂಶದಲ್ಲಿ ಒಳ್ಳೆ ಮಾಸಿತಾ ಇದೆಯೋ. ನಿಂಗೆ ಒಳ್ಳೆದಾಗಕ್ಕಾಗಲ್ಲ, ನಿಂಗೆ ಒಳ್ಳೆದಾಗಕ್ಕಿಲ್ಲ. ಅದು ಒಂದು ಇಡೀ ಇಂಡಿಯಾ ಅಂತ ನೋಡಿಲ್ಲ, ಕರ್ನಾಟಕ ಅಂದ್ರೆ ನಮ್ಮ ಭಾರತ ಅಂತ ನಾವು ತಿಳ್ಕೊಬೇಕು. ಕಾಡಲ್ಲಿ ಹುಟ್ಟಿ ಕಾಡಲ್ಲಿ ಬೆಳೆದು ಪ್ರಾಣಿಗಳು ಎಲ್ಲಿರ್ತವೆ ಎಲ್ಲಿ ಬರ್ತವೆ ಅನ್ನೋದು ಗೊತ್ತಿಲ್ವಲ್ಲ, ಎಂತ ಡಬ್ಬಿ ಪೀಸ್ ಅದು. ಈ ಕರ್ನಾಟಕದಲ್ಲಿ ಭಾರತದ ಎಲ್ಲ ಲಕ್ಷಣಗಳು ಇದೆ, ಎಲ್ಲ ಭಾಷೆಗಳು ಇದ್ದಾರೆ, ಎಲ್ಲವೂ ಒಳಗೊಂಡು ನಾವು ಇಲ್ಲಿ ಬರ್ತಾ ಇದೀವಿ. ಏನ್ ಸರ್ ತಲೆ ನಿಮ್ದು? ಈ ತಲೆ ವಿಶ್ವೇಶ್ವರ ಎಂದು, ಈ ಹೈಟ್ CV ರಾಮಂದು ಅಂತ ಇಡೀ ಊರಿಗೆ ಗೊತ್ತು. ಈ ಕನ್ನಡ ಚಿತ್ರರಂಗಕ್ಕೆ ಇಂದ್ರಜಿತ್ ಅವರು ಒಂದು ವಿಶೇಷವಾದ ಟಚ್ ಕೊಡ್ತಾ ಇದ್ದಾರೆ. ಬರೀ ಬೋಗಸ್ ರೀ, ಇವರು ಬೋಗಸ್ಸೇ, ಏನು ಅನುಮಾನನೇ ಇಟ್ಕೋಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ. ಮಹನೀಯರೇ, ದಯಮಾಡಿ ಕ್ಷಮಿಸಿ. ನಾನು ಯಾವತ್ತೂ ಅದರ ವಿರುದ್ಧ ಮಾತಾಡಬೇಕು ಅಂತ ಯೋಚನೆ ಮಾಡಿದವನಲ್ಲ. ಇವಾಗ ನನ್ನ ಮಗನೇ, ಅದಕ್ಕೆ ಮನುಷ್ಯ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ಇದಿರ್ಬೇಕು ಬುದ್ಧಿ ಅನ್ನೋದು. ಮತ್ತೆ ಆ ಪದವನ್ನು ಬಳಸಬೇಕು ಅಂತ ಕೂಡ ನಾನು ಅನ್ಕೊಳ್ಳಿಲ್ಲ. ಅಲ್ಲಿ ವಾತಾವರಣದಲ್ಲಿ ತುಂಬಾ ಒತ್ತಡಗಳಿಂದ ನನ್ನನ್ನು ಎಳೆದಾಡ್ತಿದ್ರು. ನಮ್ಮ ಮನೆ ಬರ ಇದನ್ನು ಕೇಳಬೇಕಲ್ಲ, ಕೂತ್ಕೊಂಡ್ರು 2 ಬಿಟ್ಟು ಎಳಕಂಬರೋದು ಬಿಟ್ಬಿಟ್ಟು ನಮ್ಮವ್ರು. ನಾನೇನು ಅವ್ರ ಗದರಕ್ಕೆ ಹೋಗಿ ಆಮೇಲೆ ಕಡೆ ಬಂದೆ. ಹಾಗಾಗಿ ಆ ಭವಾವಳಿ ವಿಷಯ ಮಾತಾಡುವಾಗ ಆ ಮಾತು ಅಲ್ಲಿ ಬಂದಿದ್ದು ತಪ್ಪಾಯ್ತು. ಆವೇಶ ಪಡೋದನ್ನ ಬಿಟ್ಟು ಆಲೋಚನೆ ಮಾಡೋದನ್ನ ಕಲಿ. ದಯವಿಟ್ಟು ಇನ್ಯಾವತ್ತು ಆ ರೀತಿಯ ತಪ್ಪುಗಳನ್ನು ಮಾಡಲ್ಲ. ರೋಷ ದ್ವೇಷ ಎಲ್ಲ ಮರ್ತ್ಬಿಡು. ಅದರಿಂದ ಸಾಧಿಸೋದಾದ್ರೂ ಏನು, ಪ್ರೀತಿಸೋದನ್ನ ಕಲಿ. ನೀನು ಬೆಳಿತೀಯಾ, ನಿನ್ನ ಹಳ್ಳಿನೂ ಬೆಳೆಯುತ್ತೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಡು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.